ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಿ.ಪಿ. ಪಾಟೀಲ್ ಅವರ ಬಿಡುಗಡೆಯೇನೋ ಆಯಿತು. ಆದರೆ ಬಿಡುಗಡೆಯಾದ ಜಿ.ಪಿ. ಪಾಟೀಲ್ ಮತ್ತೆ ತಮ್ಮ ಮೊದಲಿನ ಅಪರಾವತಾರವನ್ನೇನಾದರೂ ತೋರಿಸ್ಬಿಟ್ರ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು. ಇಲ್ಲಿ ಭಾರ್ಗವಿ ತನ್ನ ಮಾವನನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ಹಗಲು ರಾತ್ರಿ ಶತಾಯ ಪ್ರಯತ್ನ ಪಡ್ತಾರೆ. ಒಂದು ಮಟ್ಟಿಗೆ ನಿಜಕ್ಕೂ ಕೂಡ ಪ್ರಯತ್ನ ಸಫಲವಾಯಿತು ಅನ್ಕೊಳ್ಳೋದ್ರಲ್ಲಿ ಅರ್ಜುನನ್ನ ಕಿಡ್ನಾಪ್ ಮಾಡಿದ ರೆಡ್ ಡೈರಿಯನ್ನ ಸುಟ್ಟು ಹಾಕೋದ್ರ ಮುಖಾಂತರ ಇಲ್ಲಿ ಭಾರ್ಗವಿಯ ಭರವಸೆಯನ್ನ ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ ಗಾಯತ್ರಿ ದೇವಿ ಕೊನೆ ಹಿಯರಿಂಗ್ಗೆ ಕೋರ್ಟ್ಗೆ ಬಂದಾಗ ಆಕೆ ಖಂಡಿತ ಕೂಡ ನಾನೇ ಗೆಲ್ಲೋದು, ನಾನು ಸೇಫ್ ಅಂತ ಅನ್ಕೊಂಡಿದ್ರು. ಗಂಗಾ ಅನ್ನೋ ಹೆಸರಲ್ಲಿ ಜಿ.ಪಿ. ಒಳಗಡೆ ಹೋಗ್ತಾರೆ. ನನ್ನ ಅಬ್ರಾಡ್ಗೆ ಹೋಗಿ ಹೊಸ ಹೆಸರಲ್ಲಿ ನನ್ನ ಬಿಸ್ನೆಸ್ ಶುರು ಮಾಡ್ತೀನಿ ಅನ್ನೋ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ಭಾರ್ಗವಿ ಕೋರ್ಟ್ಗೆ ಬರ್ತಿದ್ದಾಗನೇ ಎಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ. ಯಾಕಂದ್ರೆ ಭಾರ್ಗವಿ ಈ ಬಾರಿ ಜಸ್ಟ್ ಸಾಕ್ಷಿಗಳನ್ನ ಮಾತ್ರ ತೆಗೆದುಕೊಂಡು ಬಂದಿರಲಿಲ್ಲ. ಆಕೆ ಸಾಕ್ಷಿಗಳನ್ನೇ ತೆಗೆದುಕೊಂಡು ಬರದೆ ಇವತ್ತು ಇಲ್ಲಿ ಗಂಗಾಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾಳೆ. ಯಾಕಂದ್ರೆ ಅವಳು ತುಂಬಾ ಚೆನ್ನಾಗಿ ಗೊತ್ತಿತ್ತು, ನಾನು ಏನೇ ಸಾಕ್ಷಿಗಳನ್ನ ಕೊಟ್ಟರು ಕೂಡ ಖಂಡಿತವಾಗ್ಲೂ ಅದ್ಯಾವುದೇ ಸಾಕ್ಷಿಗಳು ಕೂಡ ನಿಲ್ಲೋದಿಲ್ಲ. ಯಾಕಂದ್ರೆ ಆಕೆ ಎಲ್ಲವನ್ನ ಕೂಡ ಜಿ.ಪಿ. ವಿರುದ್ಧವಾಗಿ ತಿರುಗಿಸ್ತಾರೆ ಅಂತ ಹೇಳಿ. ಹಾಗಾಗಿ ಆಕೆ ಮೊದಲು ಯಾವುದೇ ರೀತಿಯ ಸಾಕ್ಷಿಗಳನ್ನ ತಂದು ಕೋರ್ಟ್ ಮುಂದೆ ಒಪ್ಸೋದಿಲ್ಲ. ಯಾವುದೇ ಸಾಕ್ಷಿಗಳಿಲ್ಲದೆ ಜಸ್ಟ್ ಗಾಯತ್ರಿ ದೇವಿಯ ರೀತಿನ ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸೋದ್ರ ಮುಖಾಂತರ ಆರ್ಕಿ ಮತ್ತೆ ಶಕ್ತಿ ಜೊತೆಗೆ ಮುಖ್ಯವಾಗಿ ಗಾಯತ್ರಿ ದೇವಿಯಲ್ಲಿ ಭಯ ಹುಟ್ಟಿಸಿದಂತಹ ಭಾರ್ಗವಿ ಅಷ್ಟಕ್ಕೆ ಸುಮ್ಮನಿರೋದಿಲ್ಲ. ಸರಿಯಾಗಿ ತನ್ನ ಒಂದು ವಾದ ಮಂಡನೆಯನ್ನ ಮಾಡೋದ್ರ ಮುಖಾಂತರ ಗಾಯತ್ರಿ ದೇವಿಯಲ್ಲಿ ಚಡಪಡಿಕೆ ಶುರು ಆಗುವ ಹಾಗೆ ಮಾಡ್ತಾರೆ. ಆ ಒಂದು ವಾದಕ್ಕೆ ನಿಜಕ್ಕೂ ಕೂಡ ಗಾಯತ್ರಿ ದೇವಿ ತಬ್ಬಿಬ್ಬಾಗ್ತಾರೆ. ಇಲ್ಲಿ ಭಾರ್ಗವಿ ಹೇಳ್ತಕ್ಕಂತಹ ಒಂದೊಂದು ವಿಷಯ ಕೂಡ ಗಾಯತ್ರಿ ದೇವಿಯನ್ನ ನಿಜಕ್ಕೂ ಕೂಡ ಒಂದು ಸಂಕಷ್ಟಕ್ಕೆ ಸಿಲುಕಿಸಿಬಿಡುತ್ತೆ. ಭಾರ್ಗವಿ ಹೇಳ್ತಕ್ಕಂಥ ಮಾತು ನಿಜ, ತೋರಿಸ್ತಿರೋ ಸಾಕ್ಷಿ ನಿಜ ಅಂತ ಹೇಳಿ ಗಾಯತ್ರಿ ದೇವಿ ತಬ್ಬಿಬ್ಬಾಗ್ತಾರೆ. ಗಾಯತ್ರಿ ದೇವಿಯನ್ನು ಆರ್ಕೆನೆ ತಬ್ಬಿಬ್ಬಾಗಿ ಬಿಡ್ತಾರೆ. ಇಲ್ಲಿ ಭಾರ್ಗವಿ ಸುಳ್ಳು ಸಾಕ್ಷಿಯನ್ನ ಹಿಡಿದುಕೊಂಡು ಇದು ಸುಟ್ಟಿರ್ತಕ್ಕಂತಹ ಡೈರಿಯಲ್ಲಿ ಸಿಕ್ಕಂತ ನಿಜವಾದ ರೆಡ್ ಡೈರಿಯ ಹಾಳಿಗಳು ಅಂತ ಹೇಳಿ ಕೋರ್ಟ್ ಮುಂದೆ ಇಟ್ಟಾಗ ನಿಜಕ್ಕೂ ಗಾಯತ್ರಿ ದೇವಿ ಚಡಪಡಿಸಿಬಿಡ್ತಾರೆ. ಯಾಕಂದ್ರೆ ಅದು ನಿಜವಾದ ಡೈರಿ ಆಗಿದ್ದ ಪಕ್ಷದಲ್ಲಿ ಖಂಡಿತ ಅದರಲ್ಲಿ ಗಂಗಾ ಗಾಯತ್ರಿ ದೇವಿ ಇಬ್ರು ಕೂಡ ಒಬ್ರೇ ಅಂತಕ್ಕಂಥ ವಿಷಯ ಜಗಜ್ಜಾಹೀರಾಗಿ ಹೋಗುತ್ತೆ ಅನ್ನೋದು ಗಾಯತ್ರಿ ದೇವಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದೇ ಕಾರಣದಿಂದಾನೇ ಇಲ್ಲಿ ಗಾಯತ್ರಿ ದೇವಿ ಆ ಒಂದು ಪೇಪರ್ಸ್ ನ ನೋಡಿ ಚಡಪಡಿಕೆ ಶುರು ಮಾಡಿಕೊಂಡಿದ್ದು. ಇದರಿಂದಾಗಿ ಭಾರ್ಗವಿ ಅದನ್ನೇ ಇಟ್ಕೊಂಡು ಗಾಯತ್ರಿ ದೇವಿ ಮುಂದೆ ವಾದವನ್ನ ಮಾಡುವುದ್ರ ಮುಖಾಂತರವಾಗಿ ಈರು ಧ್ವನಿಯಲ್ಲಿ ಎತ್ತರಿಸಿ ಮಾತಾಡೋ ಮುಖಾಂತರವಾಗಿ ಗಾಯತ್ರಿ ದೇವಿಯನ್ನ ಕೆಡ್ಡಾಗೆ ಬೀಳ್ಸೋದಕ್ಕೆ ಭಾರ್ಗವಿ ಸ್ಕೆಚ್ ಅನ್ನ ಹಾಕೊಂಡಿದ್ದೆ. ಹಾಕ್ತಕ್ಕಂಥ ಒಂದೊಂದು ಪ್ರಶ್ನೆನೂ ಕೂಡ ನಿಜಕ್ಕೂ ಗಾಯತ್ರಿ ದೇವಿಯನ್ನ ನಡಗಿಸ್ಬಿಡುತ್ತೆ. ಭಾರ್ಗವಿ ಕೇಳ್ತಕ್ಕಂಥ ಪ್ರತಿ ಪ್ರಶ್ನೆಗೂ ಕೂಡ ಇಲ್ಲಿ ಗಾಯತ್ರಿ ದೇವಿ ನಾನವಳಲ್ಲ ಅಂತಾನೆ ಹೇಳ್ತಿದ್ದಾರೆ. ಅದು ಸುಳ್ಳಿನ ಡೈರಿ ಅಂತ ಕೂಡ ತಿಳಿಸ್ತಿದ್ದಾರೆ. ಹಾಗಿದ್ರೆ ನಿಜವಾದ ಡೈರಿ ಏನಾಯ್ತು, ಇದು ಸುಳ್ಳು ಅಂದ್ರೆ ನಿಜವಾದ ಡೈರಿಯಲ್ಲಿ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಆ ಒಂದು ಕಾನ್ವರ್ಸೇಷನ್ ನ ಬರದಲ್ಲಿ ಇಲ್ಲಿ ಕೊನೆಗೂ ಕೂಡ ಗಾಯತ್ರಿ ದೇವಿ ನಾನೇ ಗಂಗಾ ಅಂತ ಹೇಳಿ ಒಪ್ಕೊಳ್ಳೋ ಸಮಯ ಬಂದೇ ಬಿಡುತ್ತೆ. ಅದನ್ನ ನಾನೇ ಸುಟ್ಟು ಹಾಕ್ತೆ, ರಾತ್ರಿ ಹೇಗ್ ಬರುತ್ತೆ ನನ್ನ ಕೈಗೆ ಅಂತ ಹೇಳಿ ಸತ್ಯವನ್ನ ಒಪ್ಕೊಂಡೇ ಬಿಡ್ತಾರೆ ಗಾಯತ್ರಿ ದೇವಿ. ಕೊನೆಗೂ ಕೂಡ ಕೋರ್ಟ್ ಮುಂದೆ ಭಾರ್ಗವಿ ಗಾಯತ್ರಿ ದೇವಿನೇ ಗಂಗಾ ಅನ್ನೋ ಸತ್ಯವನ್ನ ಆಕೆಯ ಬಾಯಿಂದನೇ ಬಾಯ್ ಬಿಡಿಸೋದ್ರ ಮುಖಾಂತರ ಸತ್ಯವನ್ನ ತೆರೆದಿಟ್ಟಿದ್ದಾರೆ. ಇಡೀ ಕೋಟೆ ನಿಶ್ಶಬ್ದವಾಗಿ ಬಿಡುತ್ತೆ. ಆ ಒಂದು ಮಾತನ್ನ ಕೇಳಿದ ಆಕೆ ತಲೆ ಮೇಲೆ ಕೈ ಹಾಕೋತಾರೆ. ಇವ್ರ ಕೆಡ್ಡಾನ ಇವರೇ ತೋಡ್ಕೊಂಡ್ರಲ್ಲ, ಕಾಪಾಡೋಕ್ ನಾನಿದ್ದೆ, ಆದ್ರೆ ಇವ್ರ ಸತ್ಯನ ಇವರೇ ಬಾಯ್ ಬಿಟ್ಟ ಮೇಲೆ ಇನ್ನೇನು ನಾನು ಮಾಡೋಕ್ ಆಗುತ್ತೆ ಅಂತ. ಬಟ್ ಆದ್ರೂ ಕೂಡ ಒಂದಷ್ಟು ಟ್ರೈ ಮಾಡ್ತಾರೆ. ಬಟ್ ಯಾವ್ದು ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿಯ ಸಾಕ್ಷಿ ಇಲ್ಲದೆ ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಪ್ರೂವ್ ಮಾಡಿದಂತ ಭಾರ್ಗವಿ ಕೊನೆಗೂ ಕೂಡ ಸಾಕ್ಷಿಯನ್ನ ತಗೊಂಡ್ ಬಂದು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಫೈನಲಿ ಗಾಯತ್ರಿ ದೇವಿ ಗಂಗಾ ಅಂತ ಒಪ್ಕೊಂಡ್ಮೇಲೆ ಇಲ್ಲಿ ಭಾರ್ಗವಿಯ ಸಾಕ್ಷಿ ಆಧಾರಗಳಿಗೆ ಖಂಡಿತವಾಗ್ಲೂ ಅದರ ಒಂದು ಬೆಲೆ ಬಂದಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಈಗ ತಿರ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಆರ್ಕೆ. ಅದೇ ಕಾರಣಕ್ಕೋಸ್ಕರನೇ ಫೈನಲಿ ಸತ್ಯವನ್ನ ಬಾಯ್ ಬಿಡಿಸಿದ್ಮೇಲೆ ಆ ಸಾಕ್ಷಿಗಳನ್ನ ತಂದು ಜಡ್ಜ್ ಮುಂದೆ ಹಾಜರುಪಡಿಸ್ತಾಳೆ ಭಾರ್ಗವಿ.
ತನ್ನ ತಂದೆ ಸಾವಿಗೆ, ರವೀಂದ್ರ ಭಟ್ಕಳ ಅವರ ಸಾವಿಗೆ ಗಾಯತ್ರಿ ದೇವಿನೇ ಕಾರಣ ಅಂತ ಹೇಳಿ ಸಾಕ್ಷಿ ಸಮೇತ ರುಜುವಾತನ್ನ ಮಾಡ್ತಾರೆ. ಆ ಒಂದು ಫೋಟೋನೇ ಗಾಯತ್ರಿ ದೇವಿನೇ ತಪ್ಪಿತಸ್ಥಿ ಅಂತ ಹೇಳತ್ತ. ಅಲ್ಲೂ ಕೂಡ ಡ್ರಾಪ್ ತಗೊಳ್ಳೋಕೆ ಹೋಗಿದ್ರೇನು ಆಶ್ರಮದಿಂದ ಬರ್ಬೇಕಾದ್ರೆ ಅಂತ ಆರ್ಕೆ ಹೇಳಿದ್ರೆ, ಆ ಒಂದು ಲಾರಿ ಗಾಯತ್ರಿ ದೇವಿಗೆ ಸೇರಿದ್ದು ನೆನ್ನೆ ತಾನೇ ಅದು ಸೀಸ್ ಆಗಿದೆ ಅಂತ ಹೇಳೋದ್ರ ಮುಖಾಂತರ ಎಲ್ಲ ಸಾಕ್ಷಿಗಳನ್ನ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅಲ್ಲಿ ಭಾರ್ಗವಿ ಜಡ್ಜ್ ಮುಂದೆ ಪಡಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಇಲ್ಲಿ ಗಾಯತ್ರಿ ದೇವಿ ಅವರು ತಮ್ಮ ಅಕೌಂಟ್ ಅಲ್ಲಿ ಸತ್ತ ನಂತರ ಬಂದು ಆ ಒಂದು ಅಕೌಂಟ್ ನ ಒಂದು ಡೈರೆಕ್ಟ್ ಆಗಿ ಅಕೌಂಟ್ ಅಲ್ಲಿ ಲಿಂಕ್ ಇಟ್ಕೊಂಡು ಒಂದು ಟ್ರಾನ್ಸಾಕ್ಷನ್ ನಡೆಸಿದ್ದಾರೆ. ಸತ್ತಿರೋ ಹೆಣ ಕೂಡ ದುಡ್ಡಿಗೆ ಬಾಯ್ ಬಿಡುತ್ತೆ ಅಂತ ಕೇಳಿದೆ, ಬಟ್ ಸತ್ತಿರೋ ಹೆಣ ಸತ್ತಿದ್ದಂತ ವ್ಯಕ್ತಿ ಬಂದು ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಭಾರ್ಗವಿ ಗಾಯತ್ರಿ ದೇವಿಯ ಕಾಲನ್ನ ಎಳೆಯೋದ್ರ ಮುಖಾಂತರವಾಗಿ ಗಾಯತ್ರಿ ದೇವಿ ಎಲ್ಲ ಒಂದು ನಾಟಕಕ್ಕೆ ತೆರೆ ಎಳಿತಿದ್ದಾಳೆ. ಜೊತೆಗೆ ಅಂದು ಸತ್ತಿದ್ದೀನಿ ಅಂತ ಸಮಾಜಕ್ಕೆ ನಂಬಿಸಿ ಗಂಗಾ ಗೆತ್ಕೊಂಡು ಏನನ್ನೆಲ್ಲ ಬಿಸ್ನೆಸ್ ಮಾಡಿದ್ರು ಅನ್ನೋದನ್ನ ಎಲ್ಲ ಸಾಕ್ಷಿ ಆಧಾರಗಳ ಮುಖಾಂತರ ಕೋರ್ಟ್ ಮುಂದೆ ಹಾಜರುಪಡಿಸೋದ್ರ ಮುಖಾಂತರ ಇಲ್ಲಿ ಗಾಯತ್ರಿ ದೇವಿಗೆ ಮರಣದಂಡನೆ ಶಿಕ್ಷೆ ಆಗುವ ಹಾಗೆ ಮಾಡಿ ಇಲ್ಲಿ ಗಾಯತ್ರಿ ದೇವಿಗೆ ಸಾಥ್ ಕೊಟ್ಟಂತಹ ಶಕ್ತಿ ಪ್ರಸಾದ್ಗೂ ಕೂಡ ಜೀವಾವಧಿ ಶಿಕ್ಷೆ ಆಗೋ ಹಾಗೆ ಮಾಡುವುದರಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಯಶಸ್ವಿ ಆಗ್ತಾರೆ. ಫೈನಲಿ JP ಪಾಟೀಲ್ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆಗ್ತಾರೆ. ಇದರ ನಡುವೆ ಗಾಯತ್ರಿ ದೇವಿ ನಾನು ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ, ನಿಮ್ಮ ವಿರುದ್ಧ ನಾನಂತೂ ಸೇಡ್ ತೀರಿಸ್ಕೊಳ್ದೆ ಬಿಡುವುದಿಲ್ಲ ಅಂತ ಹೇಳಿ ಜೈಲಿಗೆ ಹೋಗ್ಬೇಕಾದ್ರೆ ಮಗ ಚರಣ್ ನೋಡಿದ್ದೆ, ಹೋಗಿದ್ದೆ, ನನ್ನನ್ನು ಕಾಪಾಡು ಚರಣ್ ಅಂತ ಅಂಗಲಾಚೆ ಕೇಳ್ಕೊಂಡಾಗ ಫೈನಲಿ ಚರಣ್ಗೆ ಅಮ್ಮನೇ ಗಂಗಾ ಅಂತ ಗೊತ್ತಾಗಿದ್ದೆ, ಅಮ್ಮನ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ ಚರಣ್. ಇತ್ತ ಕಡೆ ಇಡೀ ಸಮಾಜಕ್ಕೆ ಕಳಂಕವಾಗಿದ್ದಂತಹ ಗಾಯತ್ರಿ ದೇವಿಯ ಮುಖಕ್ಕೆ ಜನಗಳು ಸೇರಿದ್ದೆ ಮಸಿ ಬಡಿಯೋದ್ರ ಮುಖಾಂತರ ಆಕೆಗೆ ಮಹಾಮಂಗಳಾರತಿಯನ್ನ ಮಾಡ್ತಿದ್ದಾರೆ. ಇದರ ನಡುವೆ ಇದಕ್ಕೆಲ್ಲ ಕಾರಣ ಭಾರ್ಗವಿ ಅನ್ನೋದು ಗೊತ್ತಿರೋದ್ರಿಂದಾನೇ ಇಲ್ಲಿ ಗಾಯತ್ರಿ ದೇವಿ ಭಾರ್ಗವಿ ಹತ್ರ ಬಂದು ಸಿಡಿದದ್ದಿದ್ದ ನಿನ್ನನ್ನ ಬಿಡುವುದಿಲ್ಲ ಅಂದಾಗ ರಪ್ ಅಂತ ಹೇಳಿ ಗಾಯತ್ರಿ ದೇವಿಯ ಕಪಾಳಕ್ಕೆ ಭಾರ್ಗವಿ ಬಾರಿಸೋದ್ರ ಮುಖಾಂತರ ತನ್ನ ತಂದೆ ಸಾವಿಗೆ, ತನ್ನ ಮಾವನಿಗೆ ಕೊಟ್ಟಂತಹ ನೋವಿಗೆ ಎಲ್ಲದಕ್ಕೂ ಕೂಡ ತಿರುಗೇಟನ್ನ ಕೊಡೋದ್ರ ಮುಖಾಂತರ, ಕಪಾಳಕ್ಕೆ ಬಾರಿಸೋದ್ರ ಮುಖಾಂತರ ಆಕೆ ತನ್ನ ತಂದೆಯನ್ನ ಸಾಯಿಸಿದಂತಹ ಗಾಯತ್ರಿ ದೇವಿಯ ಮೇಲಿನ ಕೋಪವನ್ನ ತೀರಿಸ್ಕೊತಿದ್ದಾರೆ. ಜೊತೆಗೆ ತನ್ನ ಮಾವನಿಗೆ ಕೊಟ್ಟಂತಹ ಸಂಕಷ್ಟಕ್ಕೂ ಕೂಡ ಕಾರಣ ಆಗಿದ್ದಂತಹ ಗಾಯತ್ರಿ ದೇವಿಯ ವಿರುದ್ಧ ಸಿಡಿದದ್ದು ತನ್ನ ಕೋಪವನ್ನ ಹಿಂಗಿಸ್ಕೊತಿದ್ದಾರೆ. ಕೊನೆಗೂ ಗಾಯತ್ರಿ ದೇವಿಯನ್ನು ಜೈಲು ಪಾಲಾದ್ರು. ಆದ್ರೆ JP ಪಾಟೀಲ್ ಮತ್ತೊಮ್ಮೆ ಮೊದಲಿನಾಗೇನಾದ್ರೂ ಆಗೋಗ್ತಾರೆ ಅಥವಾ ಆದಂತಹ ಬದಲಾವಣೆ ಖಂಡಿತವಾಗ್ಲೂ ಕೂಡ ಶಾಶ್ವತವಾಗಿ ಉಳಿಯೋದ್ರ ಮುಖಾಂತರ ಇಲ್ಲಿ ಭಾರ್ಗವಿಯನ್ನ ಮಗಳಾಗಿ ಸ್ವೀಕರಿಸ್ತಾರ. ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿಬೇಡಿ. ಜೊತೆಗೆ ಭಾರ್ಗವಿ ಮೇಲೆ ಗಾಯತ್ರಿ ದೇವಿ ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇದೆ, ಬಟ್ ಏನಾಗತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.